ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹ್ಯೂಜ್ ಮಿಂತ್ರಾ ಹಾಲನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಸೊ ಇವಾಗ ಮಿಂತ್ರಾ ಎಂಡ್ ಆಫ್ ರೀಸನ್ ಸೇಲ್ ನಡೀತಾ ಇದೆ. ನಿಮಗೂ ಕೂಡ ನಾನು ತೊಗೊಂಡಿರೋ ಥರ ಒಂದು ಕಮ್ಮಿ ಬೆಲೆಯಲ್ಲಿ ಸಿಗ್ಬೋದು ಅಂತೇಳಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋವಂಥದ್ದು. ಆ್ಯಕ್ಚುಲಿ ನೆಕ್ಸ್ಟ್ ವೀಕಲ್ಲಿ ನನ್ನ ಬರ್ಡೇ ಇದೆ. ಸೊ ಬರ್ಡೇಗೆ ಅಂತೇಳಿ ಹಸ್ಬೆಂಡ್ ಒಂದಿಷ್ಟು ಅಮೌಂಟ್ ಕೊಟ್ಟಿದ್ರು ನನಗೆ, ತಗೋ ಏನಾದರೂ ಡ್ರೆಸ್ ಅಂತ. ಇವಾಗ ಹೊರಗಡೆ ಹೋಗಿ ತೊಗೊಳ್ತೀವಿ ಅಂತಂದರೆ, ನಾರ್ಮಲ್ ಆಗಿರೋ ಒಂದು ಕುರ್ತಾ ಸೆಟ್ ನಾವು ತೊಗೊಳ್ತೀವಿ ಅಂತಂದರೆ ಆಲ್ಮೋಸ್ಟ್ ಒಂದು 800 to 900 ಆಗುತ್ತೆ. ಇಲ್ಲ ಒಂದು ಸ್ವಲ್ಪ ಚೆನ್ನಾಗಿರೋ ತೊಗೋತೀವಿ ಅಂದರೆ 1500 ಅಂತೂ ಖಂಡಿತ ಆಗುತ್ತೆ. ಸೊ ಈ ಒಂದು ಮಿಂತ್ರಾ ಹಾಲಲ್ಲಿ ಅದೇ 1500 ಅಂದರೆ ಮೇ ಬಿ 100 or 200 ಎಕ್ಸ್ಟ್ರಾ ಹಾಕಿದ್ದೀನಿ ನಾನು. ಅದರಲ್ಲಿ 3 ಜೊತೆ ನಾನು ಕುರ್ತಾ ಸೆಟ್ ಫುಲ್ಲು 3 ಪೀಸ್ ಸೆಟನ್ನು ನಾನು ಆರ್ಡ್ರ್ ಮಾಡಿರೋವಂಥದ್ದು. ನನ್ನ ಅದೃಷ್ಟಕ್ಕೂ ನನ್ನ ಲಕ್ಕಿಗೂ ಗೊತ್ತಿಲ್ಲ, 3 ಕುರ್ತಾ ಸೆಟ್ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಅದ್ರ ಜೊತೆಗೆ ಒಂದೆರಡು ಕುರ್ತಾನ ನಾನು, ಒಂದು ಕುರ್ತಾ ಸೆಟ್ಟು ಮತ್ತು ಇನ್ನೊಂದು ಗೌನ್ ಥರ ಇರೋದನ್ನ ಬಿಫೋರ್ ಅಂದರೆ 1 month ಬಿಫೋರ್ ನಾನು ಪರ್ಚೇಸ್ ಮಾಡಿದಂಥದ್ದು. ಸಮ್ ರೀಸನಿಂದ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇದೇ ವಿಡಿಯೋದಲ್ಲಿ ಆ ಕುರ್ತಾಗಳನ್ನ ಕೂಡ ಶೇರ್ ಮಾಡ್ಕೊಳ್ತೀನಿ. ಹೋಪ್ ನಿಮಗೆ ಆ ಒಂದು ಸೇಲಲ್ಲಿ ಕಮ್ಮಿ ಪ್ರೈಸಲ್ಲಿ ಸಿಗ್ಬೋದು ಅಂತ ಒಂದು ಆಸೆಯಿಂದ ನಾನು ತೊಗೊಂಡಿರೋಕ್ಕಿಂತ ಕಮ್ಮಿ ಪ್ರೈಸಲ್ಲಿ ನಿಮಗೆ ಸಿಕ್ಕಿದ್ರೆ ಖಂಡಿತ ಪರ್ಚೇಸ್ ಮಾಡಿ ಅಂತೇಳಿ ಹೇಳ್ತೀನಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ತಡ ಮಾಡಿದ್ರೆ ಬೇಗ ಕುರ್ತಾ ಹಾಲ್ನ ಸ್ಟಾರ್ಟ್ ಮಾಡೋಣ. ಏಕೆಂದರೆ 5 ಇರೋದ್ರಿಂದ ನಾನು ಶೇರ್ ಮಾಡಬೇಕು, ಅದ್ರ ಬಗ್ಗೆ ಡೀಟೇಲ್ ಹೇಳಬೇಕು. ನಾನು ಆಬ್ವಿಯಸ್ಲಿ ಎಲ್ಲ ಓಪನ್ ಮಾಡಿ ನೋಡಿದ್ದೀನಿ, ಯಾಕೆಂದರೆ ನಾನು ಒಟ್ಟಿಗೆ ಎಲ್ಲ ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಆಮೇಲೆ ಏನಾದ್ರು ಲೇಟ್ ಆಯಿತು, ಇನ್ ಕೇಸ್ ಏನಾದ್ರು ಲೇಟ್ ಆಯಿತು, ಅಕಸ್ಮಾತ್ ನನಗೆ ಅದು ಸೈಜ್ ಫಿಟ್ ಕರೆಕ್ಟಾಗಿ ಇಲ್ಲ ಅಂದರೆ ನಾನು ರಿಟರ್ನ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಓಪನ್ ಮಾಡಿ ಒಂದು ಸಲ ಬೇರ್ ಮಾಡಿ ಕೂಡ ನೋಡಿಬಿಟ್ಟಿದ್ದೀನಿ. ಚೆನ್ನಾಗಿದೆ, ಅದಕ್ಕೋಸ್ಕರನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಇದು ಲುಕ್ಕನ್ನು ಸಾಧ್ಯ ಆದರೆ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ಅಂತ. ಸೊ ಫಸ್ಟು ಕುರ್ತಾ ಬಂದ್ಬಿಟ್ಟು ಇವಾಗಂತೂ ಟ್ರೆಂಡಿಂಗಲ್ಲಿರುವಂಥ ಕಲರ್ ಅಂತಲೇ ಹೇಳ್ಬೋದು, ರಸ್ಟ್ ಆರೆಂಜ್ ಕಲರ್ ಅಂಥದ್ದು. ಸೊ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ನನ್ನ ಹತ್ರ ಸ್ಯಾರಿ ಇಲ್ಲ ರಸ್ಟ್ ಆರೆಂಜಲ್ಲಿ, ಅಟ್ಲೀಸ್ಟ್ ಡ್ರೆಸ್ ಆದರೂ ತೊಗೊಳ್ಳೋಣ ಅಂಥೇಳಿ. ಸೊ ಫೈನಲಿ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಬ್ರ್ಯಾಂಡ್ ನೇಮ್ ಬಂದ್ಬಿಟ್ಟು ಸಾನಿಸಾ ಬ್ರ್ಯಾಂಡ್ ಅಂತೇನೋ ಇದೆ. ಇದು ಅಷ್ಟೇ 3 ಪೀಸ್ ಸೆಟ್ಟು. ಇದ್ರದ್ದು ಒರಿಜಿನಲ್ ಪ್ರೈಸ್ ಇದರಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ 1838 ಇರೋ ಅಂಥದ್ದು. ಸೊ ಇದಕ್ಕೆ ನಾನು ಮೇ ಬಿ 520 or 530 ಈ ಥರ ಕೊಟ್ಟಿದ್ದೀನಿ. ಸ್ಕ್ರೀನಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಎಷ್ಟು ಅಮೌಂಟ್ ಕೊಟ್ಟಿದ್ದೀನಿ ಯಾವ್ಯಾವ ಕುರ್ತಾಗೆ ಅಂತ ಹೇಳ್ಬಿಟ್ಟು. ಎಲ್ಲನೂ ಅರೌಂಡ್ ಒಂದು 500 ಇರೋ ಅಂಥದ್ದು. 500, 550, 580 ಈ ಥರ ಇರೋವಂಥದ್ದೇ. ಸೊ ಒಂದು ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇದೆ ಅಷ್ಟೇ, ಅದು ಕೂಡ 1000 ರೇಂಜ್ ಒಳಗಡೆ ಇರೋವಂಥದ್ದು. ಮೊದಲಿಗೆ 3 ಪೀಸ್ ಸೆಟ್ ಅಂತ ಹೇಳಿದೆ. ಸೊ ಟಾಪ್, ಬಾಟಮ್ ವಿತ್ ದುಪಟ್ಟ 3 ಇದೆ. ಸೊ ಟಾಪಿಗೆ ಅಂಥೇಳಿ ಬಂದರೆ ಇದಕ್ಕೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಕೋಇನ್ಸಿಡೆಂಟ್. ನಾನು ಇದಕ್ಕೆ ಕೋಇನ್ಸಿಡೆಂಟ್ ಅಂತ ಹೇಳಲ್ಲ, ನಾನು ಇದನ್ನು ಗೊತ್ತಿಲ್ಲದೆ ಅಂದರೆ ಏನು ಹೇಳ್ತಾರೆ, ಅದು ಅರಿವಿಗೆ ಬರದೇ ಇರೋದು ಆ ಥರ ಹೇಳ್ತಾರಲ್ಲ. ಸೊ ಅದರಲ್ಲಿ ಇದಕ್ಕೆ ಲೈನಿಂಗ್ ಇದೆ ಅಂಥೇಳಿ ನನಗೆ ಗೊತ್ತೇ ಇರಲಿಲ್ಲ. ಸೊ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಬಂದ್ಬಿಟ್ಟು ಪ್ಲೈನ್ ಕುರ್ತಾ ಆ ಥರ ವಿತ್ ಲೈನಿಂಗ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಇದು ವಿತ್ ಲೈನಿಂಗ್ ಬಂದಿದೆ, ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ವಿತ್ ಲೈನಿಂಗ್ ಬಂದಿರೋವಂಥದ್ದು. ಸೊ ಮೊದಲಿಗೆ ಓವರ್ ಆಲ್ ಬಾಡಿ ಫುಲ್ಲು ಈ ಥರ ಬುಟ್ಟ ಬಂದಿದೆ, ಗೋಲ್ಡ್ ಜರಿನಲ್ಲಿ ಬುಟ್ಟ ಬಂದಿದೆ, ವಿತ್ ಲೈನಿಂಗ್ ಇದೆ. ಪ್ಲಸ್ ಪಾಯಿಂಟ್ ಇದು ಅಂತಲೇ ಹೇಳ್ಬೋದು ಈ ಒಂದು ಪ್ರೈಸ್ಗೆ ವಿತ್ ಲೈನಿಂಗ್ ಇರೋವಂಥದ್ದು. ನಿಜ ಚೆನ್ನಾಗಿದೆ. ಕ್ಲಾತು ಕೂಡ ಅಷ್ಟೇ ಒಂಥರ ಸಿಲ್ಕ್ ಮೆಟೀರಿಯಲಲ್ಲಿ ಇರೋವಂಥದ್ದು ಕ್ಲಾತು. ಸೊ ಫ್ರಂಟ್ ನೆಕ್ ಬಂದರೆ ಈ ರೀತಿಯಾಗಿ ಸೀಕ್ವೆನ್ಸ್ ವರ್ಕ್ ಇರೋವಂಥ ಲೇಸ್ ಅಟ್ಯಾಚ್ ಆಗಿದೆ. ಗೋಲ್ಡನಲ್ಲಿ ಇರೋವಂಥ ಸೀಕ್ವೆನ್ಸ್ ವರ್ಕ್ ಇರೋವಂಥ ಲೇಸ್ ಅಟ್ಯಾಚ್ ಮಾಡಿದ್ದಾರೆ ಫ್ರಂಟಲ್ಲಿ. ಇನ್ನು ಸ್ಲೀವ್ ಬಂದರೆ 3/4 ಸ್ಲೀವಲ್ಲೂ ಕೂಡ ಸೇಮ್ ಗೋಲ್ಡನ್ ಜರಿ ಬುಟ್ಟ ಇದೆ. ಪ್ಲಸ್ ಇದಕ್ಕೂ ಕೂಡ ಸೇಮ್ ನೆಕ್ಕಿಗೆ ಯಾವ ರೀತಿ ಅಟ್ಯಾಚ್ ಮಾಡಿದಾರಲ್ಲ ಅದೇ ರೀತಿ ಇದಕ್ಕೂ ಕೂಡ ಸ್ಲೀವ್ಸ್ಗೂ ಕೂಡ ಲೇಸನ್ನು ಅಟ್ಯಾಚ್ ಮಾಡಿದ್ದಾರೆ. ಇನ್ನು ಸೈಡ್ ಸ್ಲಿಟ್ ಇರುವಂಥ ಕುರ್ತಾ. ಸೊ ಕೆಳಗಡೆ ಏನು ಇದಿಲ್ಲ, ಕೆಳಗಡೆ ಏನು ಲೇಸ್ ಅಟ್ಯಾಚ್ ಮಾಡಿಲ್ಲ, ಸೈಡ್ ಸ್ಲಿಟ್ ಇರೋವಂಥ ಕುರ್ತಾ ಇದು. ಟಾಪ್ ಪಾರ್ಟ್ ಬಂದ್ಬಿಟ್ಟು ಈ ಥರ ಇದೆ. ಇನ್ನು ಬಾಟಮ್ ವೇರ್ ಬಂದರೆ, ಸೊ ಬಾಟಮ್ ವೇರ್ ಅಂತೂ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ. ನಾನು ತುಂಬ ಸಲ ನೋಡಿದ್ದೀನಿ. ಏನು ಗೊತ್ತಾ, ಬಾಟಮ್ ವೇರಲ್ಲಿ ಕೆಲವೊಂದು ಒಂಥರ ಆ ಫಿಟ್ಟಿಂಗ್ ಚೆನ್ನಾಗಿರಲ್ಲ, ಜೊತೆಗೆ
ಆ ಸೈಜ್ ಪ್ರಕಾರನೇ ಇರಲ್ಲ ನನ್ನ ಪ್ರಕಾರ ಹೇಳಬೇಕಂತಂದರೆ. ಇದರಲ್ಲಿ ಪರ್ಫೆಕ್ಟ್ ಫಿಟ್ಟಿಂಗು ತುಂಬಾ ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಸಿಲ್ಕಿ ಮೆಟೀರಿಯಲ್ ಇರೋದ್ರಿಂದ ಮೇ ಬಿ ಏನಾದರೂ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ನೋಡ್ಬೋದು ಬಾಟಮ್ಗೂ ಕೂಡ ಅಷ್ಟೇ ಆ ಸೇಮ್ ಏನು ಲೇಸ್ ಡೀಟೇಲಿಂಗ್ ಕೊಟ್ಟಿದ್ದಾರೆ ಟಾಪ್ಗೆ, ಅದೇ ರೀತಿ ಬಾಟಮಲ್ಲೂ ಕೂಡ ಲೇಸ್ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಟಾಪಿಗೆ ಲೈನಿಂಗ್ ಇರೋದ್ರಿಂದ ಏನು ಇರಿಟೇಟ್ ಆ ಥರದ್ದೆಲ್ಲ ಇಲ್ಲ. ಪ್ಯಾಂಟ್ ಏನಂದರೆ ಸಿಲ್ಕ್ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಇರಿಟೇಟ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ನಾನು ಪೂರ್ತಿ ವೇರ್ ಮಾಡಿದ್ಮೇಲೆ ನನಗೆ ಗೊತ್ತಾಗುತ್ತೆ. ಸೊ ಪ್ಯಾಂಟ್ ಬಂದ್ಬಿಟ್ಟಿದ್ದು. ಇನ್ನು ವೇಸ್ಟ್ ಇದರಲ್ಲಿ ಎಲಾಸ್ಟಿಕ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ನಿಮ್ಮ ವೇಸ್ಟ್ ಪ್ರಕಾರ ಇದು ಕಂಫರ್ಟಬಲ್ ಆಗಿ ಫಿಟ್ ಆಗುತ್ತೆ. ಜೊತೆಗೆ ಪಾಕೆಟ್ ಕೂಡ ಇದೆ. ಸೈಡ್ ಸ್ಲಿಟ್ಟಲ್ಲಿ ಈ ಥರ ಪಾಕೆಟ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಮಸ್ಟ್ ಬೈ. ಯಾಕೆಂದರೆ ಮೊಬೈಲ್ ಏನಾದರೂ ಇಟ್ಕೊಳ್ಬೇಕಂದ್ರೆ ನಿಜ ಕಂಫರ್ಟಬಲ್ ಆಗಿ ಇರುತ್ತೆ, ಎಸ್ಪೆಷಲಿ ಮೊಬೈಲ್ ಕ್ಯಾರಿ ಮಾಡುವಾಗ. ಇನ್ನು ದುಪ್ಪಟ್ಟ ಬಂತಂದರೆ ಇದು ಮೇ ಬಿ ಶಿಫಾನ್ ಮೆಟೀರಿಯಲ್ ಅಥವಾ ಚಂದೇರಿ ಕಾಟನ್ ಗೊತ್ತಿಲ್ಲ ನನಗೆ, ಬಟ್ ಮೆಟೀರಿಯಲ್ ಚೆನ್ನಾಗಿದೆ. ದುಪ್ಪಟ್ಟದು ಏನು ಮೆಟೀರಿಯಲ್ ಈ ಥರ ವಾಸ್ಟ್ ಆ ಥರದ್ದೆಲ್ಲ ಏನಿಲ್ಲ, ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಮತ್ತು ಇದರಲ್ಲೂ ಕೂಡ ಸೀಕ್ವೆನ್ಸ್ ವರ್ಕನ್ನು ಕೊಟ್ಟಿದ್ದಾರೆ. ಅಲ್ಲಲ್ಲೇ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಚಿಕ್ಕದಾಗಿ ಒಂಥರ ಈ ನಕ್ಕಿ ಅಂತ ಹೇಳ್ತಾರಲ್ಲ ಆ ಥರ ಈ ಸೀಕ್ವೆನ್ಸ್ ವರ್ಕನ್ನು ಕೂಡ ಕೊಟ್ಟಿದ್ದಾರೆ. ದುಪ್ಪಟ್ಟ ಸ್ವಲ್ಪ ಸ್ಲೈಟಾಗಿ ಆರೆಂಜ್ ಇದೆ ಇದಕ್ಕೆ ಹೋಲಿಸಿದ್ರೆ. ಇದು ಬಂದ್ಬಿಟ್ಟು ರಸ್ಟ್ ಆರೆಂಜ್, ಇದು ಸ್ವಲ್ಪ ಸ್ಲೈಟಾಗಿ ಆರೆಂಜ್ ಇದೆ. ಮತ್ತು ಗೋಲ್ಡನ್ ಜರಿ ವಿವಿಂಗ್ ಕೂಡ ಇದೆ. ಇದೆಲ್ಲ ಗೋಲ್ಡನ್ ಜರಿ ವಿವಿಂಗ್ ಇದೆ, ಪ್ರಿಂಟೆಡ್ ಅಲ್ಲ. ಸೊ ನೋಡ್ಬೋದು ಬ್ಯಾಕ್ ಸೈಡಿಂದ ಈ ರೀತಿ ಕಾಣ್ತಾ ಇದೆ. ಇನ್ನು ಫ್ರಂಟಿಗೆ ಬಂದರೆ ಈ ಥರ ಸೀಕ್ವೆನ್ಸ್ ವರ್ಕ್ ಕೂಡ ಇದೆ. ಇನ್ನು ದುಪ್ಪಟ್ಟ ಲೆಂತ್ ನೋಡಿದ್ರೆ ಇದು ಕೂಡ ಪರ್ಫೆಕ್ಟಾಗೇ ಇದೆ. 500ಇಂದ 600 ಒಳಗಡೆ ರೇಂಜ್ ಇರುತ್ತೆ. ಅದು ಆ ಒಂದು ಪ್ರೈಸ್ಗೆ ತುಂಬಾ ವರ್ತ್ ಅಂತಲೇ ಹೇಳ್ಬೋದು ಈ ಒಂದು ಕುರ್ತಾ ಸೆಟ್ ಏನು ನನಗೆ ಸಿಕ್ಕಿದೆ ಅದು. ಸೊ ನನಗೆ ಪರ್ಸ್ನಲ್ ಆಗಿ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ಇದ್ರದ್ದು ಲುಕ್ ಬುಕ್ಕನ್ನು ಹಾಕಿರ್ತೀನಿ. ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಡೀಟೇಲ್ ಬೇಕಂದರೆ ನಾನು ಅಫಿಲಿಯೇಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಪರ್ಚೇಸ್ ಮಾಡಿ ಆಯಿತಾ, ಇಷ್ಟ ಆದರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದು ಕೂಡ ಕುರ್ತಾ ಸೆಟ್. ಆಲ್ಮೋಸ್ಟ್ ಎಲ್ಲ ಕುರ್ತಾ ಸೆಟ್ಟೇ, ಒಂದು ಮಾತ್ರ ಗೌನ್ ಅಷ್ಟೇ. ಈ ಒಂದು ಕುರ್ತಾ ಸೆಟ್ ಅಂತೂ ನಿಜ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂತಂದರೆ. ಇದೊಂಥರ ನಿಮಗೆ ವಿಡಿಯೋದಲ್ಲಿ ರೆಡ್ ಕಾಣ್ತಾ ಇದೆ, ನನಗೆ ಅಲ್ಲಿ ಬುಕ್ ಮಾಡಿದಾಗಲೂ ರೆಡ್ ಆ ಥರ ಇತ್ತು. ಬಟ್ ಇದೊಂಥರ ಪಿಂಕಿಶ್ ರೆಡ್ ಅಂತಾರಲ್ಲ ಆ ಥರ ಇರುವಂಥದ್ದು. ಸೊ ಇದನ್ನು ನಾನು ಓಪನ್ ಮಾಡಿದ್ದೆ, ಬಟ್ ವೇರ್ ಮಾಡಿ ನೋಡಿಲ್ಲ. ಇವಾಗ ಟ್ರಯಲ್ ಮಾಡುವಾಗ ನೋಡಬೇಕು ಅಷ್ಟೇ. ಸೊ ಟಾಪ್ ಪಾರ್ಟ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಫ್ರಂಟಲ್ಲಿ ಇದು ಕೂಡ ಅಷ್ಟೇ ಸೀಕ್ವೆನ್ಸ್ ವರ್ಕನ್ನೇ ಕೊಟ್ಟಿರೋವಂಥದ್ದು. ಫ್ರಂಟಲ್ಲಿ ಈ ರೀತಿ ಇದೇನು ಹೇಳ್ತಾರೆ ಗೊತ್ತಿಲ್ಲ, ಸ್ವೀಟ್ ಹಾರ್ಟ್ ನೆಕ್ಕೋ ಏನೋ ಹೇಳ್ತಾರೆ. ಸೊ ಈ ರೀತಿ ಸೀಕ್ವೆನ್ಸ್ ವರ್ಕನ್ನು ಕೊಟ್ಟಿದ್ದಾರೆ. ಮತ್ತು ಅಲ್ಲಲ್ಲೇ ಎಂಬ್ರಾಯ್ಡ್ರಿ ಬುಟ್ಟ ಥರ ಕೂಡ ಅವರು ಮಾಡಿದ್ದಾರೆ. ಈ ಥರ ಫ್ಲವರ್ ಗೋಲ್ಡನ್ ಥ್ರೆಡಲ್ಲಿ ಆಗಿರೋವಂಥದ್ದು. ಸೊ ಈ ರೀತಿ ಎಂಬ್ರಾಯ್ಡ್ರಿಂಗ್ ಮಾಡಿದ್ದಾರೆ. ಜೊತೆಗೆ ಸ್ಲೀವ್ಸಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿರುವಂಥ ವರ್ಕ್ ಇದೆ. ಸೊ ಸ್ಲೀವ್ಸಲ್ಲೂ ಕೂಡ ಸೀಕ್ವೆನ್ಸ್ ವರ್ಕನ್ನು ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ. ಮತ್ತು ಇದು ಮೆಟೀರಿಯಲ್ ಬಂದ್ಬಿಟ್ಟು ಕಾಟನ್ ಮಿಕ್ಸ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಮೆಟೀರಿಯಲ್. ಇದೇನು ಶ್ರಿಂಕ್ ಆಗಲ್ಲ, ಪ್ಲಸ್ ಕಾಟನ್ ಥರನೇ ಇರುತ್ತೆ. ಇದು ಕಾಟನ್ ಸಿಲ್ಕ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಮೆಟೀರಿಯಲ್. ಇನ್ನು ಎಲ್ಲ ಕಡೆ ಈ ಥರ ಬುಟ್ಟ ಇದೆ, ಇನ್ನು ಕೆಳಗಡೆ ಎಲ್ಲ ಏನು ಆ ಥರ ಸೀಕ್ವೆನ್ಸ್ ವರ್ಕ್ ಅದೆಲ್ಲ ಏನೂ ಮಾಡಿಲ್ಲ. ಇದಿಷ್ಟು ಮಾಡಿರೋವಂಥದ್ದು. ಸ್ಲೀವ್ ಬಂದ್ಬಿಟ್ಟು 3/4 ಸ್ಲೀವ್ಸ್ ಇದೆ. ಇನ್ನು ಪ್ಯಾಂಟ್ ಸೊ ಪ್ಯಾಂಟ್ ಬಂದ್ಬಿಟ್ಟು ಸೇಮ್ ಎಲಾಸ್ಟಿಕ್ ಇದೆ, ಬೋತ್ ಸೈಡ್ ಎಲಾಸ್ಟಿಕ್ ಇರೋವಂಥದ್ದು. ಜೊತೆಗೆ ಸ್ಟ್ರೈಟ್ ಪ್ಯಾಂಟ್ ಕೊಟ್ಟಿದ್ದಾರೆ. ಇದಕ್ಕೇನು ಯಾವುದೇ ರೀತಿ ಸೀಕ್ವೆನ್ಸ್ ವರ್ಕ್ ಆಗಲಿ ಏನೂ ಇಲ್ಲ. ಸೊ ಇದಕ್ಕೂ ಕೂಡ ಪಾಕೆಟ್ ಇದೆ, ಪಾಕೆಟ್ ಪ್ರೊವೈಡ್ ಮಾಡಿದ್ದಾರೆ. ಇದರಿಂದ ನಿಮಗೆ ಮೊಬೈಲ್ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇದನ್ನು ವೇರ್ ಮಾಡಿಲ್ಲ, ನಾನು ವೇರ್ ಮಾಡಿಬಿಟ್ಟು ಯಾವ ರೀತಿ ಕಂಫರ್ಟಬಲ್ ಆಗಿದೆ ಅಂತ ನಾನು ಹಾಗೆ ಹೇಳ್ತೀನಿ ಆಯಿತಾ. ಸೊ ಇದು ಪ್ಯಾಂಟ್ ಮತ್ತು ಟಾಪು. ಇನ್ನು ದುಪ್ಪಟ್ಟ ಬಂದ್ಬಿಟ್ಟು ಅದರಲ್ಲಿ ಏನು ಅವರು ತೋರಿಸಿದಾರಲ್ವಾ, ದುಪ್ಪಟ್ಟದಲ್ಲಿ ಸೀಕ್ವೆನ್ಸ್ ವರ್ಕ್ ಥರ ತೋರಿಸಿದ್ದಾರೆ. ಬಟ್ ಇಲ್ಲಿ ಬಂದ್ಬಿಟ್ಟು ಇದು ಪ್ರಿಂಟೆಡ್ ಬಂದಿದೆ, ಅದೊಂದೇ ವೇರಿಯೇಷನ್ ಆಗಿರೋವಂಥದ್ದು. ಮತ್ತು ದುಪ್ಪಟ್ಟ ಕೂಡ ಅಷ್ಟೇ ಒಂಥರ ಕಾಟನ್ ಸಿಲ್ಕಲ್ಲಿ ಇರೋವಂಥದ್ದು. ಅದರಲ್ಲಿ ಒಂಥರ ಅವ್ರು ಏನು ತೋರಿಸಿದ್ದಾರೆ ಫೋಟೋದಲ್ಲಿ, ಅದರಲ್ಲಿ ಸೀಕ್ವೆನ್ಸ್ ವರ್ಕೇ ಬಂದಿದೆ. ಸೇಮ್ ಡ್ರೆಸ್ಸಿಗೆ ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ. ಬಟ್ ಇದರಲ್ಲಿ ರಿಯಲ್ ಆಗಿ ಇದು ಪ್ರಿಂಟೆಡ್ ಕೊಟ್ಟಿದ್ದಾರೆ, ಸೀಕ್ವೆನ್ಸ್ ವರ್ಕ್ ಬಂದಿಲ್ಲ. ಅದೊಂದೇ ಇದರಲ್ಲಿ ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಇದ್ರದ್ದು ಪ್ರೈಸ್ ಮೇ ಬಿ ಒಂದು
600 620 ಆ ಥರ ಇರುತ್ತೆ. 580 to 620 ಆ ಥರ ಇರುತ್ತೆ. ದುಪಟ್ಟ ಲೆಂತ್ ಕೂಡ ನೋಡ್ಬೋದು. ನಾನು ಡಬಲ್ ಸೈಡಲ್ಲಿ ಫೋಲ್ಡ್ ಮಾಡಿರೋವಂಥದ್ದು ಇಷ್ಟಿದೆ. ಓಕೆ, ಇದಿಷ್ಟಿದ್ರೆ ಸಾಕು. ತುಂಬ ದೊಡ್ಡದಾಗಿ ದುಪಟ್ಟ ಇದ್ರೂ ಕೂಡ ನಮಗೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಇಷ್ಟಿದ್ರೆ ನೀಟಾಗಿ ನಾವು ಮೇಂಟೈನ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು 3ನೇ ಕುರ್ತಾ ಸೆಟ್. ಈ ಸಲ ಫುಲ್ಲು ಡಿಫ್ರೆಂಟ್ ಕಲರಲ್ಲಿ ತರಿಸಿರೋವಂಥದ್ದು. ಒಂದು ಮಾತ್ರ ರೆಡ್, ಬಟ್ ಅದು ಡಿಫ್ರೆಂಟ್ ಆಗಿದೆ ರೆಡ್. ಇದು ಒಂಥರ ಪಿಂಕಿಶ್ ರೆಡ್ ಇದೆ, ಅದು ಫುಲ್ ರೆಡ್. ಇನ್ನು ಮಿಕ್ಕಿದ್ದೆಲ್ಲ ಫುಲ್ ಡಿಫ್ರೆಂಟ್ ಕಲರಲ್ಲಿ ತರಿಸಿದ್ದೀನಿ. ಒಂದೇ ಥರ ಕಲರಲ್ಲಿ ಯಾವುದೂ ತರಿಸಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದ್ರದ್ದು ಬ್ರ್ಯಾಂಡ್. ಸೊ ಇದ್ರದ್ದು ಬ್ರ್ಯಾಂಡ್ ನೇಮ್ ಎಲ್ಲ ಅವ್ರು ಏನೂ ಕೊಟ್ಟಿಲ್ಲ. ಇದೇನು ಟ್ಯಾಗ್ ಕೂಡ ಅವರು ಹಾಕಿಲ್ಲ ಬ್ರ್ಯಾಂಡ್ ನೇಮ್ಗೆ, ಬರೀ ಇದೊಂದು ಹಾಕಿದ್ದಾರೆ ಅಷ್ಟೇ. ಈ ನಡುವೆ ನಾನು ಮಿಂತ್ರಾನಲ್ಲಿ ನೋಡ್ತೀನಿ, ಯಾವುದೂ ಟ್ಯಾಗ್ ಇಲ್ಲ, ವಿತೌಟ್ ಟ್ಯಾಗ್ ಇದೆ ಅಂದರೆ ಈ ಥರ ಮಿಂತ್ರಾ ಇಂದನೇ ಟ್ಯಾಗ್ ಬರ್ತಾ ಇದೆ. ಸೊ ಅದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ರಿಟರ್ನ್ ಹಾಕುವಾಗ ಟ್ಯಾಗ್ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಈ ಥರ ಒಂದು ಟ್ಯಾಗ್ ಇದ್ಬಿಟ್ರೆ ಇದು ಕಟ್ ಮಾಡಿದ್ರೇ ನಾವು ಹಾಕ್ಕೊಳ್ಳೋಕ್ಕಾಗೋದು. ಸೊ ಹಾಗಾಗಿ ಬೆಸ್ಟ್ ಈ ಥರ ಟ್ಯಾಗ್ ಮಾಡಿರೋದು. ನೆಕ್ಸ್ಟು ಬ್ರ್ಯಾಂಡ್ ಬಂದ್ಬಿಟ್ಟು ನಾನು ಸಾಂಗ್ರಿಯಾ ಬ್ರ್ಯಾಂಡಿಂದ ತರಿಸಿರೋವಂಥದ್ದು. ನಾನು ತುಂಬ ಹಳೆಯ ಟೈಮಲ್ಲಿ, ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಮಿಂತ್ರಾಲಿ ಏನು ನಾನು ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಆವಾಗ ನಾನು ತರಿಸ್ತಾ ಇದ್ದಿದ್ದೆ ಜಾಸ್ತಿ ಲಿಬಾಸ್ ಮತ್ತು ಸಾಂಗ್ರಿಯಾ ಮತ್ತು ಅಕ್ಸ್ ಅಂತೇಳಿ ಬರ್ತಾಯಿತ್ತು. ಆ 3 ಬ್ರ್ಯಾಂಡಿಂದ ತರಿಸ್ತಾ ಇದೆ. ಬಟ್ ಮಧ್ಯದಲ್ಲಿ ಬಿಟ್ಬಿಟ್ಟಿದೆ ಸಾಂಗ್ರಿಯಾ ಇದನ್ನು ತರಿಸೋದು. ಇವಾಗ ನನಗೆ ರೀಸೆಂಟಾಗಿ ಕಮ್ಮಿ ಪ್ರೈಸಲ್ಲಿ ಕಾಣಿಸಿದ್ದು ಇದು ಕೂಡ ಅಷ್ಟೇ. ನಾನು ಕೊಟ್ಟಿರೋದು ಮೇ ಬಿ 530 ಆರ್ ಸಮಥಿಂಗ್ ಅಷ್ಟೇ. ಮೆಟೀರಿಯಲ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ, ಬಟ್ ತುಂಬ ಇಲ್ಲ, ಚೆನ್ನಾಗಿದೆ ಓವರಾಲ್ ಮೆಟೀರಿಯಲು. ಮತ್ತು ಇದು ಒಂಥರ ಕಾಟನ್ ಸಿಲ್ಕ್ ಅಂತ ಹೇಳ್ತಾರಲ್ಲ, ಆ ಥರನೂ ಇಲ್ಲ ಮೆಟೀರಿಯಲ್. ಕಾಟನೂ ಅಲ್ಲ, ಆ ಥರ ಏನೋ ಒಂಥರ ಚೆನ್ನಾಗಿದೆ. ನನಗೆ ನಿಜ ತುಂಬಾ ಇಷ್ಟ ಆಯ್ತು ಈ ಒಂದು ಮೆಟೀರಿಯಲ್ ಅಂತಲೇ ಹೇಳ್ಬೋದು. ಸೊ ಕಂಫರ್ಟಬಲ್ ಆಗಿರುತ್ತೆ, ಸಮ್ಮರಲ್ಲಿ ಹಾಕ್ಕೊಳ್ಳಿ, ವಿಂಟರಲ್ಲಿ ಹಾಕ್ಕೊಳ್ಳಿ, ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಒಂಥರ ಪಿಂಕ್ ಇದೆ. ಈ ಒಂದು ಪಿಂಕ್ ಏನಿದೆ ಅದು ನನಗೆ ಆ ಕಲರ್ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ಪಿಂಕಿಗೆ ಅವ್ರೇನು ವೈಟ್ ಲೇಸ್ ಡೀಟೇಲ್ ಕೊಟ್ಟಿದ್ದಾರಲ್ಲ, ಅದಂತೂ ಸಕ್ಕತ್ತಾಗಿದೆ. ಈ ನಡುವೆ ಸ್ಪೆಷಲಿ ನನಗೆ ಈ ಥರ ವಿ ನೆಕ್ ಬರುತ್ತಲ್ಲ, ಅದು ತುಂಬಾ ನನಗೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ನಾನು ಈ ಥರ ವಿ ಶೇಪಲ್ಲಿ ಇರೋ ಅಂಥದ್ದನ್ನೇ ತರಿಸ್ತೀನಿ. ಮತ್ತು ಅದೆಲ್ಲದಕ್ಕೆ ಹೋಲಿಸಿದ್ರೆ ಇದರದ್ದು ಸ್ಟಿಚಿಂಗ್ ಚೆನ್ನಾಗಿರುತ್ತೆ ಕ್ವಾಲಿಟಿ. ನನಗೆ ಲಿಬಾಸ್ ಮತ್ತು ಸಾಂಗ್ರಿಯಾ ಬ್ರ್ಯಾಂಡ್ ಏನಿದೆ ಅದರದ್ದು ಸ್ಟಿಚಿಂಗ್ ಕ್ವಾಲಿಟಿ ಅಂತೂ ಸಖತ್ತಾಗಿರುತ್ತೆ. ಮತ್ತು ಫಿಟ್ಟಿಂಗ್ ಅಷ್ಟೇ, ಎಸ್ಪೆಷಲಿ ಬ್ಯಾಕ್ ಅಂತ ಬಂದಾಗ ಇಲ್ಲೂ ಕೂಡ ಅವರು ಫಿಟ್ಟಿಂಗ್ ಎಲ್ಲ ಮಾಡಿರ್ತಾರೆ. ಸೊ ಅದೊಂದು ನನಗೆ ತುಂಬಾ ಕಂಫರ್ಟಬಲ್. ನಾವೆಷ್ಟೇ ಒಂಥರ ಫ್ಯಾಟಿ ಆಗಿದ್ದರೂ ಕೂಡ ಆ ಒಂದು ಡ್ರೆಸ್ಸಲ್ಲಿ ನಾವು ಆ ಥರ ಕಾಣಿಸೋದಿಲ್ಲ ಆ ಥರ. ಇನ್ನು ಫ್ರಂಟ್ ನೆಕ್ ಇದು ಬಂದ್ಬಿಟ್ಟು ಒಂಥರ ಪಿಂಕ್, ಲೈಟ್ ಪಿಂಕ್ ಕಲರ್, ಅದಕ್ಕೆ ವೈಟ್ ಕಲರ್ ಲೇಸ್ ಡೀಟೇಲನ್ನು ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಈ ರೀತಿ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಸೊ ಕಾಣ್ತಾ ಇರ್ಬೋದು, ಪಿಂಕ್ ಕಲರ್ ಥ್ರೆಡಲ್ಲೇ ಎಂಬ್ರಾಯ್ಡ್ರಿ ಮಾಡಿರೋದವರು. ಸೊ ಪಿಂಕ್ ಕಲರ್ ಥ್ರೆಡಲ್ಲೇ ಎಂಬ್ರಾಯ್ಡ್ರಿ ಇದೆ, ವೈಟ್ ಲೇಸ್ ಡೀಟೇಲ್ ಬಂದಿದೆ, ಜೊತೆಗೆ ಸ್ಲೀವ್ಸ್ ಅಷ್ಟೇ. ಸೊ ಇಲ್ಲಿಂದ ಲೇಸ್, ವೈಟ್ ಲೇಸ್ ಹಾಕಿದ್ಮೇಲೆ ಸ್ವಲ್ಪ ಕೆಳಗಡೆ ಬೆಲ್ ಸ್ಲೀವ್ಸ್ ಥರ ಮಾಡಿದ್ದಾರೆ. ಸೊ ನಿಮಗೆ ಅದು ಶೇಪ್ ನೋಡಿದ್ರೆ ಗೊತ್ತಾಗ್ತದೆ ಅನಿಸುತ್ತೆ. ಇದು ಸ್ಟ್ರೈಟ್ ಇದೆ, 3/4 ಸ್ಲೀವ್, ಬಟ್ ಕೆಳಗಡೆ ಸ್ವಲ್ಪ ಬೆಲ್ ಸ್ಲೀವ್ ಥರ ಮಾಡಿದ್ದಾರೆ. ಮತ್ತು ಇಲ್ಲೂ ಲೇಸ್ ಡೀಟೇಲ್ ಕೊಟ್ಟಿದ್ದಾರೆ, ಕೆಳಗಡೆನೂ ಲೇಸ್ ಡೀಟೇಲ್ ಕೊಟ್ಟಿರೋವಂಥದ್ದು ಸೇಮ್. ಬಟ್ ಇದು ಸ್ಟ್ರೈಟ್ ಕುರ್ತಾ ಅಲ್ಲ, ಇದು ಒಂಥರ ಅಂಬ್ರೆಲಾ ಕುರ್ತಾ ಥರ ಇದೆ. ಇದು ಸೈಡ್ ಸ್ಲಿಟ್ ಬರಲ್ಲ, ಅಂಬ್ರೆಲಾ ಕುರ್ತಾ ಥರ ಬರುತ್ತೆ. ಒಂಥರ ಏನು ಹೇಳ್ತಾರೆ, ಫಿಶ್ ಕಟ್ಟೋ ಏನೋ ಹೇಳ್ತಾರಲ್ಲ, ಸೊ ಆ ಥರ ಬರೋವಂಥದ್ದು. ಫ್ಯಾಬ್ರಿಕ್ ಅಂತೂ ನಿಜ ಸಖತ್, ನನಗೆ ತುಂಬಾ ಇಷ್ಟ ಆಯಿತು. ಸೊ ನಂತರ ಇಷ್ಟಪಡೋರಾದರೆ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ಇದರದ್ದು ಪ್ಯಾಂಟ್, ಇದಕ್ಕೆ ಮತ್ತು ಸಪ್ರೇಟಾಗಿ ಎಲ್ಲ ಡ್ರೆಸ್ಸು ನೋಡಿದ್ದೀನಿ, ಎಲ್ಲದಕ್ಕೂ ಪ್ಯಾಂಟು ಮತ್ತು ಟಾಪ್ ಏನಿದೆ ಅದೆಲ್ಲ ಸಪ್ರೇಟ್ ಕವರಲ್ಲೇ ಬಂದಿರೋವಂಥದ್ದು. ಸೊ ಇದು ಸ್ವಲ್ಪ ಪ್ಯಾಂಟ್ ಏನಿದೆ ಅಲ್ವಾ, ಸ್ಟ್ರೈಟ್ ಕಟ್ ಮಾಡಿದ್ದಾರೆ. ಸೊ ಅದೊಂದು ನನಗೆ ಸ್ವಲ್ಪ ಮೈನಸ್ ಅನ್ನಿಸ್ತು. ಬಟ್ ಓಕೆ, ಇದೇನು ನಾವು ಡೈಲಿ ವೇರ್ ಮಾಡೋದಕ್ಕಿಂತ ಡೈಲಿ ವೇರ್ ಮಾಡ್ಬೋದು, ಆ ಥರ ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ನನಗೆ ಪರ್ಸ್ನಲಾಗಿ ಸ್ವಲ್ಪ ನನಗೆ ಲೂಸ್ ಆಗಿರ್ಬೇಕು ಆ ಥರದ್ದು ಅಂತ. ಇದು ಅಷ್ಟೇ, ವೇಸ್ಟ್ ಸೈಡಲ್ಲಿ ಎಲಾಸ್ಟಿಕ್ಕನ್ನು ಕೊಟ್ಟಿದ್ದಾರೆ. ಇನ್ನು ಫ್ರಂಟಲ್ಲಿ ಎಲಾಸ್ಟಿಕ್ ಇಲ್ಲ. ಇದಕ್ಕೆ ಇದು ಕೂಡ ಕೊಟ್ಟಿದ್ದಾರೆ, ಪಾಕೆಟ್ ಇದೆಯಾ? ಸೊ ಪಾಕೆಟ್ ಇಲ್ಲ ಇದಕ್ಕೆ. ಇದು ಪಾಕೆಟ್ ಕೊಟ್ಟರು ವೇಸ್ಟ್, ಯಾಕೆಂದರೆ ಟಾಪ್ ಬಂದುಬಿಟ್ಟು ಅಂಬ್ರೆಲಾ ಕಟ್ಟಿರೋದ್ರಿಂದ ಇದಕ್ಕೆ ಪಾಕೆಟ್ ಕೊಟ್ಟರು ವೇಸ್ಟ್, ನಾವು ಏನು ಇಟ್ಕೊಳ್ಳೋಕ್ಕಾಗಲ್ಲ. ಮತ್ತು ಪ್ಯಾಂಟ್ ಮೆಟೀರಿಯಲ್ಲು ಅಷ್ಟೇ, ಸೇಮ್ ಟಾಪ್ ಮೆಟೀರಿಯಲ್ ಯಾವ ರೀತಿ ಇದೆ ಅದೇ ರೀತಿ ಪ್ಯಾಂಟ್ ಮೆಟೀರಿಯಲ್ ಕೂಡ ಇದೆ. ಸಖತ್ ಸಾಫ್ಟಾಗಿದೆ. ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ಈ ಒಂದು ಕ್ವಾಲಿಟಿ ಏನಿದೆಲ್ಲ ಈ ಪ್ರೈಸಲ್ಲಿ
ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನನಗೆ ನೆನಪಿಲ್ಲ ಯಾವುದಕ್ಕೆ ಯಾವ್ದು ಕೊಟ್ಟೆ ಅಂತ. ಓವರಾಲ್ 3 ಕುರ್ತಾಗೆ ನಾನು ಕೊಟ್ಟಿದ್ದು ಮೇ ಬಿ ಅಂದರೆ ಮಿಂತ್ರಾಯಿಂದ ಕೂಪನ್ ಸಿಗುತ್ತೆ ಎಕ್ಸ್ಟ್ರಾ, ಜೊತೆಗೆ ಡೈಲಿ ಕ್ಯಾಶ್ ಅಂತ ಬೇರೆ ಸಿಗುತ್ತೆ. ಅದೊಂದು ಕೂಪನ್ ಕೊಡ್ತಾರೆ, ಅದರದ್ದು ಸ್ಕ್ರ್ಯಾಚ್ ಮಾಡಿದ್ರೆ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಅದೆಲ್ಲ ಸೇರಿ ನಾನು ಅದನ್ನೆಲ್ಲ ಮೈನಸ್ ಮಾಡಿ ಟೋಟಲ್ ಆಗಿ ಒಂದು 1600 ಚೇಂಜ್ ಇಷ್ಟು ಕೊಟ್ಟಿರ್ಬೋದು 3 ಕುರ್ತಾಗೆ, ಇಲ್ಲ 1700 ಅಂದ್ಕೊಳ್ಳಿ. ಸೊ ಇಷ್ಟು ಕೊಟ್ಟಿರೋ ಅಂಥದ್ದು 3 ಕುರ್ತಾ ತೊಗೊಂಡಿದ್ದೀನಿ ನಾನು. ಅದು ಕೂಡ ತುಂಬ ಚೆನ್ನಾಗಿದೆ. ಎಲ್ಲರೂ ಹೊರಗಡೆ ಸಣ್ಣ ಪುಟ್ಟ ಪಾರ್ಟಿ ಫಂಕ್ಷನ್ಗಳಿಗೂ ಕೂಡ ನಾವು ಹಾಕೊಂಡು ಹೋಗ್ಬೋದು, ಆ ಥರ ಏನಿಲ್ಲ. ಇದ್ರದ್ದು ದುಪ್ಪಟ್ಟ ನಾನು ತೋರಿಸಿಲ್ಲ ನಿಮಗೆ. ಸೊ ದುಪ್ಪಟ್ಟ ಅಂತೂ ಒಂಥರ ಐ ಕ್ಯಾಚಿಂಗ್ ಅಂತಾರಲ್ಲ ಆ ಥರ ನೆಟೆಡ್ ದುಪ್ಪಟ್ಟನ ಕೊಟ್ಟಿದ್ದಾರೆ. ಸೊ ಆ ಒಂದು ದುಪ್ಪಟ್ಟದಲ್ಲಿ ವೈಟ್ ಕಲರ್ ಲೇಸ್ ಡೀಟೇಲನ್ನು ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಈ ಥರ ಇದೆ. ಸೊ ಇದು ತುಂಬಾ ಆ ಒಂದು ಡ್ರೆಸ್ಸಿಗೆ ಸಖತ್ ಎನ್ಹಾನ್ಸ್ ಆಗಿ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಲೇಸ್ ದುಪ್ಪಟ್ಟ ಏನು ಕೊಟ್ಟಿದ್ದಾರೆ ಅವರು. ಸೊ ನನಗೆ ಎಸ್ಪೆಷಲಿ ದುಪ್ಪಟ್ಟ ಚೆನ್ನಾಗಿದೆ. ಕುರ್ತಾ ಸೆಟ್ಗಳಲ್ಲಿ ನಾನು ಜಾಸ್ತಿ ನೋಡೋದೇ ದುಪ್ಪಟ್ಟನ. ಅದರಲ್ಲಿ ದುಪ್ಪಟ್ಟ ನನಗೆ ಒಂಚೂರು ಅಟ್ರಾಕ್ಟಾಗಿ ಕಾಣಿಸ್ತು ಅಂದರೆ ನನಗೆ ಆ ಕುರ್ತಾ ಸೆಟ್ ಇಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು ಏನು ಹೇಳ್ತಾರೆ ದುಪ್ಪಟ್ಟ ಇದಕ್ಕೆ ನಾನು ಈ ಕುರ್ತಾನ ತೊಗೊಂಡಿದ್ದು. ಅನ್ನಿರ್ತಲ್ಲ ಈ ಒಂದು ಕಲರ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಸೊ ಈ ಲೇಸ್ ಡೀಟೇಲಿಂಗ್ ಏನಿದೆಯಲ್ಲ ಅದನ್ನು ನೀವು ಬೋತ್ ಸೈಡ್ ವೇರ್ ಮಾಡ್ಬೋದು. ಈ ಸೈಡ್ ಆದರೂ ವೇರ್ ಮಾಡ್ಬೋದು. ಒಂದು ಸೈಡ್ ಈ ಥರ ಸಿಂಪಲಾಗಿ ಕೊಟ್ಟಿದ್ದಾರೆ, ಇನ್ನೊಂದು ಸೈಡ್ ಈ ಥರ ಕೊಟ್ಟಿದ್ದಾರೆ. ಸೊ ರೈಟ್ ಸೈಡು ಕೂಡ ನೀವು ವೇರ್ ಮಾಡಿ, ಎರಡೂ ಸೈಡ್ ಮಾತ್ರ ಇದು ನೆಟ್ಟೆಡ್ ದುಪ್ಪಟ್ಟ. ಇದು ಅಷ್ಟೇ ಲೆಂತ್ ಪರ್ಫೆಕ್ಟಾಗೇ ಇದೆ. ಸೊ ಆ ರೀತಿ ಏನು ಚಿಕ್ಕದು ಆ ಥರ ಏನಿಲ್ಲ, ಲೆಂತ್ ಕರೆಕ್ಟಾಗಿದೆ. ಸೊ ಈ ಒಂದು 3 ಕುರ್ತಾ ಸೆಟ್ನ ನಾನು ಮಿಂತ್ರಾ ಎಂಡ್ ಆಫ್ ರೀಸನ್ ಸೇಲಲ್ಲಿ ತೊಗೊಂಡಿರುವಂಥದ್ದು. ಇವಾಗ ಅದಕ್ಕೆ ಮುಂಚೆ ನಾನು ಏನು ತೊಗೊಂಡಿದ್ದೆ ಅದು ಕುರ್ತಾ ಸೆಟ್ನ ಕೂಡ ನಾನು ತೋರಿಸ್ತೀನಿ. ಇದು 1 ಮಂತ್ ಬಿಫೋರ್ ತರಿಸ್ಕೊಂಡಿದ್ದು. ಮೇ ಬಿ ಇವಾಗ ಇನ್ನೂ ಕಮ್ಮಿ ಆಗಿರ್ಬೋದು. ಒಂದೊಂದು ಸಲ ಏನು ಗೊತ್ತಾ, ಸೇಲ್ ಬಂದಾಗ ಕೆಲವೊಂದು ಐಟಮ್ ಕಮ್ಮಿ ಆಗುತ್ತೆ, ಕೆಲವೊಂದು ಐಟಮ್ ಒಂದು 10-20 ರೂಪಾಯಿ ಜಾಸ್ತಿ ಆಗಿಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಅವಾಗ ಏನಂದರೆ ಈ ಸೈಜಸ್ಗಳು ಕಮ್ಮಿ ಆಗ್ತಾ ಅಂದರೆ ಔಟ್ ಆಫ್ ಸ್ಟಾಕ್ ಆಗ್ತಾ ಇವಾಗ ತುಂಬ ಬೇಡಿಕೆ ಇರುವಂಥ ಸೈಜ್ಗಳು ಇರುತ್ತಾವಲ್ಲ ಅದು ಮಾತ್ರ ಸ್ವಲ್ಪ ಒಂದು ರೇಂಜ್ ಜಾಸ್ತಿ ಮಾಡ್ತಾರೆ ಅಂತ ನನ್ನ ಇದು ಅಷ್ಟೇ. ಏಕೆಂದರೆ ನಾನು ತೊಗೊಳೋ ಕಮ್ಮಿ ಇದ್ದು ಈ ಒಂದು ಕುರ್ತಾ ಏನಿದೆ ಇದು ಮೇ ಬಿ ಔಟ್ ಆಫ್ ಸ್ಟಾಕ್ ಆಗಿದೆಯಾ ಅಥವಾ ಇರ್ಬೋದಾ ಗೊತ್ತಿಲ್ಲ. ಕೆಲವೊಂದು ಸೈಜಸ್ಗಳು ಇರಲ್ಲ, ಏಕೆಂದರೆ ಇದು ಸೇಲ್ ಸ್ಟಾರ್ಟ್ ಆಗಿ ಆಲ್ರೆಡಿ 5 ಡೇಸ್ ಏನಾಗಿದೆ, 29th ಸ್ಟಾರ್ಟ್ ಆಗಿದ್ದು. ಇವತ್ತು ಆಲ್ರೆಡಿ 4th ಡೇಟು. ಸೊ 5 ದಿನ ಆಗಿದೆ, ಇನ್ನು ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅಂದರೆ ಅರ್ಜೆಂಟಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಅಷ್ಟರಲ್ಲಿ ಲಾಸ್ಟ್ ಡೇವರೆಗೂ ನಿಮ್ಗೆ ಒಳ್ಳೊಳ್ಳೆ ಆಫರ್ ಸಿಗ್ತಾ ಇರುತ್ತೆ. ಸೊ ಏನಾದರೂ ಇಂಟ್ರೆಸ್ಟ್ ಇದೆ ತೊಗೋಬೋದು ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಬ್ರಿಂಜಾಲ್ ಕಲರ್. ಬ್ರಿಂಜಾಲ್ ಅನ್ನೋದಕ್ಕಿಂತ ಇನ್ನೂ ಸ್ವಲ್ಪ ಡಾರ್ಕ್ ಅಂತಲೇ ಹೇಳ್ಬೋದು. ತುಂಬಾ ಒಂಥರ ಎಷ್ಟು ಎಲಿಗೆಂಟಾಗಿ ಕಾಣುತ್ತೆ ಅಂದರೆ ಈ ಒಂದು ಕುರ್ತಾಗೆ ನಾನು ಕೊಟ್ಟಿದ್ದು ಬಂದು ಕುರ್ತಾ ಸೆಟ್ಗೆ 3 ಪೀಸ್ ಸೆಟ್ಗೆ ನಾನು ಕೊಟ್ಟಿದ್ದು 1 ಮಂತ್ ಬಿಫೋರ್ 430 or 440 ಸಮಥಿಂಗ್. ಎಷ್ಟು ಚೆನ್ನಾಗಿ ಮೆಟೀರಿಯಲ್ ಅಂದರೆ ಇದು ಬಂದ್ಬಿಟ್ಟು ಸ್ವಲ್ಪ ಕ್ರೇಪ್ ಮೆಟೀರಿಯಲ್ ಥರ ಬರುತ್ತೆ. ಇದು ಕಂಫರ್ಟಬಲ್ ಆಗಿದೆ ಮೆಟೀರಿಯಲ್. ಸೊ ಮತ್ತು ಫ್ರಂಟಲ್ಲಿ ವಿ ನೆಕ್ ಇದೆ. ವಿ ನೆಕ್ಕಲ್ಲಿ ಲೇಸ್ ಡೀಟೇಲಿಂಗ್ ಕೊಟ್ಟಿದ್ದಾರೆ, ಸೀಕ್ವೆನ್ಸ್ ವರ್ಕ್. ಇದೇ ಒಂಥರ ಅಟ್ರಾಕ್ಟಾಗಿ ಕಾಣುತ್ತೆ. ಯಾವುದೇ ರೀತಿ ನಾವು ಇದಕ್ಕೆ ಏನು ಹೇಳ್ತಾರೆ ನೆಕ್ ಪೀಸ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಅಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇತ್ತು ಈ ಒಂದು ಡ್ರೆಸ್ನ. ನಾನು ವೇರ್ ಮಾಡಿದಾಗ ನನಗೆ ಪರ್ಸ್ನಲಾಗಿ ಇಷ್ಟ ಆಯಿತು. ಡಾರ್ಕ್ ಕಲರ್ ಅಲ್ವಾ, ಸೊ ಬೇಗ ಅಟ್ರಾಕ್ಟ್. ಇದು ಬ್ಲ್ಯಾಕ್ ಅಲ್ಲ, ಇದು ಒಂಥರ ಬ್ರಿಂಜಾಲ್ ಕಲರ್ ಅಂತಾರಲ್ಲ ಆ ಥರ. ಅದು ಸ್ವಲ್ಪ ಡಾರ್ಕ್ ಇದೆ, ಅದಕ್ಕಿಂತ ಸ್ವಲ್ಪ ಡಾರ್ಕ್ ಇದೆ. ಇನ್ನು ಸ್ಲೀವ್ಸ್ ಬಂದ್ಬಿಟ್ಟು 3/4 ಸ್ಲೀವಲ್ಲೂ ಕೂಡ ಲೇಸ್ ಡೀಟೇಲಿಂಗನ್ನು ಕೊಟ್ಟಿದ್ದಾರೆ. ಲೇಸ್ ಡೀಟೇಲಿಂಗ್ ಇದೆ. ಇದು ಕೂಡ ಅಷ್ಟೇ ಸ್ಟ್ರೈಟ್ ಕುರ್ತಾ ಇರೋವಂಥದ್ದು. ಆಲ್ಮೋಸ್ಟ್ ಅಲ್ಲಿ ಸ್ಟ್ರೈಟ್ ಕುರ್ತಾನೆ ನಾನೆಲ್ಲ ತೊಗೊಂಡಿರೋದು ಸಲ. 1-2 ಮಾತ್ರ ನಾನು ಅಂಬ್ರೆಲಾ ಕಟ್ಟಿಂಗ್ ಆ ಥರ ತೊಗೊಂಡು, ಒಂದು ಗೌನ್, ಇನ್ನೊಂದು ಅಂಬ್ರೆಲಾ ಕಟ್ಟಿಂಗ್. ಸೊ ನೋಡ್ಬೋದು ಕೆಳಗಡೆ ಬಾಟಮಲ್ಲೂ ಕೂಡ ಅಂದರೆ ಟಾಪಿನ ಎಡ್ಜಸ್ಸಲ್ಲೂ ಕೂಡ ಈ ರೀತಿ ಲೇಸ್ ಡೀಟೇಲಿಂಗನ್ನು ಕೊಟ್ಟಿದ್ದಾರೆ. ಡಾರ್ಕ್ ಕಲರ್ಗೆ ಈ ಒಂದು ಗೋಲ್ಡ್ ಲೇಸ್ ಡೀಟೇಲ್ ಏನಿದೆಯಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ, ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ನೋಡ್ಬೋದು ಈ ರೀತಿಯಾಗಿದೆ. ಇನ್ನು ಬಾಟಮು ಅದೇ ಹೇಳಿದೆ ನಾನು, ತುಂಬಾ ಇಂಪ್ರೆಸ್ ಆಗಿದ್ದೀನಿ ಈ ಸಲ ನಾನು ತೊಗೊಂಡಿರೋದ್ರಲ್ಲಿ. ಸಮ್ಟೈಮ್ಸ್ ಏನು ಗೊತ್ತಾ, ನಾನು ಎಷ್ಟೋ ಸಲ ರಿಟರ್ನ್ ಹಾಕಿರೋದು ಉಂಟು. ನನಗೆ ಕ್ವಾಲಿಟಿ ಇಷ್ಟ ಆಗದೆ ಅಥವಾ ಫಿಟ್ಟಿಂಗ್ ಇಷ್ಟ ಆಗದೆ ರಿಟರ್ನ್ ಹಾಕಿರೋದು ಉಂಟು. ಬಟ್ ಈ ಸಲ ಎಷ್ಟು ಆರ್ಡ್ರ್ ಮಾಡಿದ್ನೋ ಅಷ್ಟು ಡ್ರೆಸ್ಗಳು ಕೂಡ ನಾನೆಲ್ಲ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಒಂದೊಂದು ಸಲ ಏನು ಗೊತ್ತಾ, ನಾನು ಅಕಸ್ಮಾತ್ ರಿಟರ್ನ್ ಹಾಕಿದ್ರೆ ಅಂದ್ಬಿಟ್ಟು ಬೇರೆ ಡ್ರೆಸ್ಗಳ್ನು ಕೂಡ ಒಂದು ಆಪ್ಷನಲ್ಲಿ ಇಟ್ಟಿರ್ತೀನಿ. ಇಮ್ಮಿಡಿಯೇಟಾಗಿ ಅದು ರಿಟರ್ನ್ ಹಾಕ್ಬಿಟ್ಟು ಇಮ್ಮಿಡಿಯೇಟಾಗಿ ಇದನ್ನು ಆರ್ಡರ್ ಮಾಡಿಬಿಟ್ಟು ಕ್ಯಾಶ್ ಆನ್ ಡೆಲಿವರಿ ಕೊಟ್ಬಿಟ್ರೆ ಇದು ತೊಗೊಂಡೋಗಿ ಅವರು ಇದು ಮಾಡ್ತೀವಿ. ಇವಾಗೆಲ್ಲ ಸ್ಟೈಲ್ ಎಕ್ಸ್ಚೇಂಜ್ ಅಂತ ಕೂಡ ಇದೆ.
ನಾವು ಇದು ಬೇಡ ಅಂದರೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು. ಸೊ ಆ ರೀತಿ ಮಾಡೋದಕ್ಕೆ ಅಂತಲೇ ನಾನು ಒಂದಷ್ಟು ಡ್ರೆಸ್ಗಳನ್ನ ಕಾಟಲಕ್ಕೆ ಇಟ್ಟಿರ್ತೀನಿ. ಬಟ್ ಈ ಸಲ ಯಾವುದು ಅನ್ಫಾರ್ಚುನೇಟಾಗಿ ನಾನು ರಿಟರ್ನ್ ಹಾಕಿಲ್ಲ, ಎಲ್ಲನೂ ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಸೊ ಇನ್ನು ಪ್ಯಾಂಟ್ ಬಂದ್ಬಿಟ್ಟು ಪ್ಯಾಂಟು ಅಷ್ಟೇ ಪರ್ಫೆಕ್ಟ್ ಫಿಟ್ಟಿಂಗ್. ಸೊ ನಾನಂತೂ ಈ ಒಂದು ಕುರ್ತಾ ಸೆಟ್ಟಲ್ಲಿ ನಾನು ಯಾಕೆ ಜಾಸ್ತಿ ಇಷ್ಟಪಡಲ್ಲ ಕುರ್ತಾ ಸೆಟ್ಗಳಂದರೆ ಪ್ಯಾಂಟಿಂದನೇ ನಾನು ಇಷ್ಟಪಡಲ್ಲ, ನಾನು ಕಂಫರ್ಟಬಲೇ ಇರಲ್ಲ. ಬಟ್ ಈ ಸಲ ಏನು ತೊಗೊಂಡಿದ್ದೀನಿ ಅಷ್ಟು ಪ್ಯಾಂಟ್ಗಳು ಕಂಫರ್ಟಬಲ್ ಆಗಿದೆ. ಸೊ ಇದಕ್ಕೂ ಅಷ್ಟೇ ಬೋತ್ ಸೈಡ್ ಎಲಾಸ್ಟಿಕ್ಕನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೂ ಕೂಡ ಸೈಡ್ ಪಾಕೆಟ್ ಇದೆ. ಸೊ ಇದಕ್ಕೂ ಕೂಡ ಸೈಡ್ ಪಾಕೆಟನ್ನು ಕೊಟ್ಟಿದ್ದಾರೆ. ಇದಂತೂ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಈ ನಡುವೆ ಮೊಬೈಲ್ನ ಕ್ಯಾರಿ ಮಾಡಬೇಕಾದ್ರೆ ಪರ್ಸ್ ಇಟ್ಕೊಂಡು ಹೋಗೋದಕ್ಕಿಂತ ಈ ಥರ ಹಾಕೊಂಡು ಹೋಗ್ಬಿಟ್ರೆ ಆರಾಮಾಗಿ ನಾವು ಕೂಡ ಕ್ಯಾರಿ ಮಾಡ್ಬೋದು ಅಂತ. ಇದು ಇನ್ನು ದುಪ್ಪಟ್ಟ ಬಂದರೆ ದುಪ್ಪಟ್ಟನೂ ಅಷ್ಟೇ ಸಖತ್ತಾಗಿದೆ. ಮೇ ಬಿ ಇದು ಕಾಟನ್ ಸಿಲ್ಕ್, ಇದು ಕಾಟನ್ ಸಿಲ್ಕೇನೆ. ಮತ್ತು ಗೋಟಾಪಟ್ಟಿ ವರ್ಕ್ ಮಾಡಿದ್ದಾರೆ. ಗೋಟಾಪಟ್ಟಿ ವರ್ಕ್ ಅಲ್ಲ, ಗೋಟಾಪಟ್ಟಿ ವರ್ಕ್ ಅಲ್ಲ, ಇದು ಎಂಬ್ರಾಯ್ಡ್ರಿ ವರ್ಕ್ ಅಂದರೆ ಏನು ಹೇಳ್ತಾರೆ ಹೂವನ್ ಅಂತಾರಲ್ಲ. ಸೊ ಅದೇ ಗೋಲ್ಡನ್ ಜರಿನಲ್ಲಿ ಇರೋ ಅಂಥದ್ದು. ಸೊ ಮತ್ತು ಫುಲ್ಲು ಎಡ್ಜಸ್ಸಲ್ಲಿ ಅಷ್ಟೇ ಈ ರೀತಿ ಗೋಲ್ಡನಲ್ಲಿ ಒಂಥರ ಜಿಗ್ಸಾಕೋ ಓವರ್ಲಾಕೋ ಏನೋ ಮಾಡಿದ್ದಾರೆ, ಈ ರೀತಿಯಾಗಿದೆ. ಮತ್ತು ಅಲ್ಲಲ್ಲೇ ಸೀಕ್ವೆನ್ಸ್, ಇದಕ್ಕೂ ಕೂಡ ಅಷ್ಟೇ ಸೀಕ್ವೆನ್ಸ್ ವರ್ಕ್ ಕೂಡ ಇದೆ. ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನೋಡೋದು. ಅಲ್ಲಲ್ಲೇ ಸೀಕ್ವೆನ್ಸ್ ವರ್ಕ್ ಕೂಡ ಇದೆ. ಇದರಲ್ಲಿ ದುಪ್ಪಟ್ಟದಲ್ಲಿ ನಿಮ್ಗೆ ನೀಟಾಗಿ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಕಲರು ಸೇಮ್ ಕಲರೇ ಟಾಪ್ ಮತ್ತು ಇದು ಸೇಮ್ ಕಲರೇ ಟಾಪ್ ಮತ್ತು ಬಾಟಮ್ ಇರೋ ಅಂಥದ್ದು. ಇದು ಅಷ್ಟೇ ದುಪ್ಪಟ್ಟ ಲೆಂತ್ ಪರ್ಫೆಕ್ಟಾಗಿದೆ. ಇನ್ನು ಲಾಸ್ಟ್ ಬಂದ್ಬಿಟ್ಟು ಗೌನ್. ಇದನ್ನ ಆ್ಯಕ್ಚುಲಿ ತರಿಸ್ಲಾ ಬೇಡವಾ ಯಾಕೆಂದರೆ ಈ ಒಂದು ಬ್ರ್ಯಾಂಡಿಂದ ನಾನು ಯಾವತ್ತೂ ಇದ್ರದ್ದು ಬ್ರ್ಯಾಂಡ್ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಇದ್ರದಕ್ಕೂ ಬ್ರ್ಯಾಂಡ್ ನೇಮ್ ಇರಲಿಲ್ಲ, ಜಸ್ಟ್ ಈ ಒಂದು ಟ್ಯಾಗ್ ಹಾಕಿ ಕಳಿಸಿದ್ರು ಅಷ್ಟೇ, ಬ್ರ್ಯಾಂಡ್ ನೇಮ್ ಇಲ್ಲ ಅದಕ್ಕೆ. ಇದು ಮಾತ್ರ ಗೊತ್ತಿದೆ ಯಾಕೆಂದರೆ ನಾನು ಬ್ರ್ಯಾಂಡ್ ಹೊಸ ಬ್ರ್ಯಾಂಡ್ ಅಲ್ವಾ, ಲ್ಯಾಸ್ಲಿ ಅಂತಲೂ ಏನೋ ಇತ್ತು ಬ್ರ್ಯಾಂಡ್. ಇದು ಹೊಸ ಬ್ರ್ಯಾಂಡ್ ಅಲ್ವಾ, ತರಿಸ್ಲಾ ಬೇಡವಾ ಅಂತ ಒಂದಿತ್ತು. ಯಾಕೆಂದರೆ ಒಂದು ಸಲ ಯಾವುದೋ ಒಂದು ಬ್ರ್ಯಾಂಡಿಗೆ ಗೊತ್ತಿಲ್ಲದೆ ತರಿಸಿ ತುಂಬಾ ಬಕ್ವಾಸಾಗಿ ಬಂದಿತ್ತದು. ಅದನ್ನು ರಿಟರ್ನ್ ಹಾಕ್ಬಿಟ್ಟೆ ನಾನು. ಒಂಥರ ಪಿಂಕ್ ಕಲರ್ ಗೌನ್ ತರಿಸ್ಬಿಟ್ಟು, ಹಾಗಾಗಿ ರಿಟರ್ನ್ ಹಾಕಿದೆ. ನೋಡೋಣ, ಚೆನ್ನಾಗಿ ಬಂದರೆ ತೊಗೊಳ್ಳೋಣ, ಇಲ್ಲ ಅಂದರೆ ರಿಟರ್ನ್ ಹಾಕೋಣ ಅಂತ ಈ ಒಂದು ಗೌನನ್ನು ನಾನು ಪರ್ಚೇಸ್ ಮಾಡಿರೋವಂಥದ್ದು. ಸೊ ನೋಡ್ಬೋದು, ಇದು ಅಷ್ಟೇ ಫ್ರಂಟಲ್ಲಿ ವಿ ನೆಕ್ ಇದೆ. ಮತ್ತು ಅದೇ ಮೇಲ್ಗಡೆ ಚೆಸ್ಟ್ ಪಾರ್ಟ್ ಬರುತ್ತಲ್ಲ, ಅಲ್ಲಿ ಫುಲ್ಲು ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಈ ರೀತಿ ವಿ ನೆಕ್ಕಲ್ಲಿ ಎಂಬ್ರಾಯ್ಡ್ರಿ ಮಾಡಿ ಇಲ್ಲಿ ಏನು ಹೇಳ್ತಾರೆ ನೆರಿಗೆ ಥರ ಡೀಟೇಲನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೆರಿಗೆ ಥರ ಬಂದಿದೆ, ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ನೋಡ್ಬೋದು, ಈ ಥರ ನೆರಿಗೆನಲ್ಲಿ ಡೀಟೇಲನ್ನು ಕೊಟ್ಟಿದ್ದಾರೆ. ಮತ್ತು 3-4 ಸ್ಲೀವ್ಸ್ ಇದೆ. ಸ್ಲೀವ್ಸ್ ಫುಲ್ಲು ಈ ರೀತಿ ಎಂಬ್ರಾಯ್ಡ್ರಿ ಇದೆ, ಗೋಲ್ಡನ್ ಜರಿನಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಸೊ ಸ್ಲೀವ್ ಫುಲ್ಲು ಈ ಒಂದು ಗೌನ್ಗೆ ಈ ಪಾರ್ಟ್ ಏನಿದೆ ಅಲ್ಲ, ಸೊ ಇದೇ ಒಂಥರ ಹೈಲೈಟ್ ಅಂತ ಹೇಳ್ಬೋದು. ಇನ್ನು ಫ್ಲೇರ್ ಅಂತೂ ನೋಡ್ಬೋದು ನೀವು, ಸಖತ್ತು ಫ್ಲೇರ್ ಇದೆ. ಸೊ ಇದಕ್ಕೆ 890 ರುಪೀಸ್ ಏನೋ ಕೊಟ್ಟೆ ನಾನು. ಈ ಒಂದು ಮಿಂತ್ರಾ ಹಾಲಲ್ಲಿ ಸಖತ್ ಕಾಸ್ಟ್ಲಿ, 890 ರುಪೀಸ್ ಇದು ಗೊತ್ತಾ. ಸಖತ್ ಕಾಸ್ಟ್ಲಿ ಅಂದರೆ ಇದೆ ಡ್ರೆಸ್ಸು, ಆದರೂ ವರ್ತ್ ಅಂತಲೇ ಹೇಳ್ಬೋದು. ಫುಲ್ಲು ಫ್ಲೇರ್ ಇರೋವಂಥ ಡ್ರೆಸ್ಸು ವಿತ್ ಲೈನಿಂಗ್ ಇದೆ. ಮತ್ತು ಮೆಟೀರಿಯಲ್ ಅಷ್ಟೇ ಜಾರ್ಜೆಟ್ ಮೆಟೀರಿಯಲ್ ಆದರೂ ಒಂಥರ ಸಾಫ್ಟ್ ಜಾರ್ಜೆಟ್ ಕೊಟ್ಟಿದ್ದಾರೆ. ಸೊ ಕೆಲವೊಂದು ಜಾರ್ಜೆಟ್ ಮೆಟೀರಿಯಲ್ ಅಷ್ಟು ಚೆನ್ನಾಗಿರಲ್ಲ, ಬಟ್ ಇದು ತುಂಬಾ ಚೆನ್ನಾಗಿದೆ. ಇನ್ನು ಲೈನಿಂಗ್ ಬಂದುಬಿಟ್ಟು ಓಕೆ ಕ್ರೇಪ್ ಮೆಟೀರಿಯಲಲ್ಲಿ ಇರೋವಂಥದ್ದು ಓಕೆ ಮೆಟೀರಿಯಲ್. ಏನು ಆ ಥರ ಏನು ಕಿಪ್ಪದಾಗಿದೆ ಆ ಥರ ಎಲ್ಲ ಏನಿಲ್ಲ. ಮತ್ತು ಅಲ್ಲಲ್ಲೇ ಗ್ಯಾದರಿಂಗ್ ಕೂಡ ಮಾಡಿದ್ದಾರೆ. ಸೊ ನೋಡ್ಬೋದು, ಈ ಥರ ಗ್ಯಾದರಿಂಗ್ ಡೀಟೇಲ್ ಕೂಡ ಇದೆ. ಅಂದರೆ ಓವರಾಲ್ ಫುಲ್ಲು ಲೆಂತಲ್ಲಿ 2 ಸಲ ಈ ಥರ ಗ್ಯಾದರಿಂಗ್ ಮಾಡಿದ್ದಾರೆ. ಇಲ್ಲೊಂದು ಗ್ಯಾದರಿಂಗ್ ಇದೆ, ಇಲ್ಲೊಂದು ಗ್ಯಾದರಿಂಗ್. ಈ ಥರ ಇದ್ದಾಗ ಏನು ಗೊತ್ತಾ, ಸಖತ್ತು ಫ್ಲೇರಿ ಆಗಿರುತ್ತೆ. ಹಾಗಾಗಿ ಈ ಒಂದು ಗೌನು ನಾನು ರೆಡ್ ಕಲರಲ್ಲಿ, ನಂತರ ಪರ್ಪಲ್ ಕಲರ್ ಇತ್ತು. ಇದರಲ್ಲಿ 2 ಆಪ್ಷನ್ ಇದ್ದಿದ್ದು, ಒಂದು ಪರ್ಪಲ್, ಇನ್ನೊಂದು ರೆಡ್, ಇನ್ನೊಂದು ಗ್ರೀನ್, 3 ಇತ್ತು ಆಪ್ಷನು. ಬಟ್ ಗ್ರೀನ್ ಕಲರ್ ಗೌನು ನನ್ನ ಹತ್ರ ಇದೆ, ಪರ್ಪಲ್ ಕಲರ್ ಗೌನು ಇದೆ. ಸೊ ರೆಡ್ ಟ್ರೈ ಮಾಡೋಣ ಅಂತೇಳಿ ರೆಡ್ ತರಿಸ್ದೆ. ಸಕ್ಕತ್ತಾಗಿದೆ ನಿಜವಾಗ್ಲೂ. ಇದನ್ನು ನಾನು 1 ಮಂತ್ ಬಿಫೋರ್ ತೊಗೊಂಡಿರೋ ಅಂಥದ್ದು. ನಾನು ಯಾವಾಗ ಡೆಂಟಲ್ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡಿದ್ನಲ್ಲ, ನನ್ನ ವ್ಲಾಗ್ಗಳು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಬಿಫೋರ್ ನಾನು ಯಾವತ್ತು ಆ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ಇತ್ತು ಅವತ್ತಿನ ದಿನ ನನಗೆ ಇದು ರಿಸೀವ್ ಆಗಿದ್ದು. ಬಟ್ ಅದಾದಮೇಲೆ ನನಗೆ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ ನಾನು ಯಾವ ಥರ ಸಫರ್ ಮಾಡ್ತಾಯಿದ್ದೆ ಅಂತ. ಸೊ ಹಾಗಾಗಿ ಇದ್ದು ನಾನು ವೀಡಿಯೋನೇ ಮಾಡ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಇದು ಇಟ್ಟಿರೋದೇ ಮರ್ತ್ಬಿಟ್ಟಿದ್ದೆ ನಾನು ಹೇಳಬೇಕು ಅಂದರೆ. ಇವಾಗ ಮೊನ್ನೆ ನನ್ನ ಸ್ಯಾರಿಗಳೆಲ್ಲ ತೆಗೆದಾಗ ಈ ಒಂದು 2 ಡ್ರೆಸ್ಸು ನನಗೆ ಸಿಕ್ತು. ಸೊ ಇದ್ರ ಜೊತೆಗೆ ಇದನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿದ್ದೀನಿ. ಹೋಪ್
ಈ ಒಂದು 5 ಡ್ರೆಸ್ ಏನಿದೆ ನಾನು ಈ ಹಾಲಲ್ಲಿ ತೋರಿಸಿರುವಂಥ ಡ್ರೆಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದರದ್ದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಜೊತೆಗೆ ಅಫಿಲಿಯೇಟಲ್ಲೂ ಟ್ರೈ ಮಾಡ್ತೀನಿ, ಕೆಲವೊಂದು ಲಿಂಕ್ ಸಿಗೋಲ್ಲ, ಸಿಕ್ಕಿದ್ದೆಲ್ಲ ಟ್ರೈ ಮಾಡಿ ಹಾಕಿರ್ತೀನಿ ಆಯಿತಾ. ನಿಮ್ಗೇನಾದ್ರು ಇಷ್ಟ ಆದರೆ ಖಂಡಿತ ಪರ್ಚೇಸ್ ಮಾಡಿ ಆಯಿತಾ. ಇದ್ರ ಜೊತೆಗೆ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.